ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ರೀಸೈಕ್ಲಿಂಗ್ ಸೆಕ್ಟರ್ ನ ಇನ್ನೊಂದು ಸೆಗ್ಮೆಂಟ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಆ ಸೆಗ್ಮೆಂಟ್ ಯಾವುದು, ಏನೆಲ್ಲ ಅಪಾರ್ಚುನಿಟೀಸ್ ಇದೆ, ಅಲ್ಲಿ ಚಾಲೆಂಜಸ್ ಏನಿದೆ, ಹಾಗೆ ನಾವು ಯಾವೆಲ್ಲ ಮೆಟ್ರಿಕ್ಸ್ ಅನ್ನ ಫಾಲೋ ಮಾಡಬೇಕು ಇಲ್ಲಿ ಸಕ್ಸೀಡ್ ಆಗ್ಬೇಕು ಅಂದ್ರೆ, ಮತ್ತೆ ಯಾವೆಲ್ಲ ಷೇರುಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ, ಈ ಎಲ್ಲ ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದಾಗ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಓಪನ್ ಮಾಡಿ ಆನಂತರ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಕೂಡ ನಮ್ಮ ಮೂಲಕ ಸಿಗುತ್ತೆ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ, ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ಹೆಲ್ಪ್ ಸಿಗುತ್ತೆ. ಏನು ಇವತ್ತಿನ ಸೆಗ್ಮೆಂಟ್ ಕಡೆ ಬರೋದಾದ್ರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ನಾನು ರೀಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ 3 ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಟೈರ್ ರೀಸೈಕ್ಲಿಂಗ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ವಾಟರ್ ರೀಸೈಕ್ಲಿಂಗ್ ಬಗ್ಗೆ ವಿಡಿಯೋ ಬಂದಿದೆ, ಮೆಟಲ್ ರೀಸೈಕ್ಲಿಂಗ್ ಬಗ್ಗೆ ಬಂದಿದೆ, ಬ್ಯಾಟರಿ ರೀಸೈಕ್ಲಿಂಗ್ ಬಗ್ಗೆ ಕೂಡ ಈಗಾಗಲೇ ಕವರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಟೈರ್ ರೀಸೈಕ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ರೀಸೈಕ್ಲಿಂಗ್ ಸೆಗ್ಮೆಂಟ್ ಅನ್ಆರ್ಗನೈಸ್ಡ್ ಇಂದ ಆರ್ಗನೈಸ್ಡ್ ಸೆಗ್ಮೆಂಟ್ ಗೆ ಮೂವ್ ಆಗ್ತಾ ಇದೆ. ಅದಕ್ಕೆ ವೇರಿಯಸ್ ಕಾರಣಗಳಿದೆ. ಸರ್ಕಾರದ ನೀತಿಗಳಾಗ್ಬೋದು, ಅಥವಾ ಇಲ್ಲಿರುವಂತಹ ಅಪಾರ್ಚುನಿಟೀಸ್ ಆಗ್ಬೋದು, ಕಾಸ್ಟ್ ಅಡ್ವಾಂಟೇಜಸ್ ಆಗ್ಬೋದು, ಸಾಕಷ್ಟು ಕಾರಣಗಳಿದೆ. ಜೊತೆಗೆ ಸ್ಕೇಲಬಲ್ ಸರ್ಕ್ಯುಲರ್ ಇಂಡಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಖಂಡಿತ ಒಂದಷ್ಟು ಅವಕಾಶಗಳು ಇದ್ದೇ ಇರುತ್ತೆ. ಅವಕಾಶಗಳಿದ್ದ ಮೇಲೆ ರಿಸ್ಕ್ ಕೂಡ ಇದ್ದೇ ಇರುತ್ತೆ. ಆ ಎಲ್ಲವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಇದರ ವ್ಯಾಲ್ಯೂ ಚೈನ್ ಅನ್ನು ನೋಡೋದಾದ್ರೆ, ಜೊತೆಗೆ ಹೈಯೆಸ್ಟ್ ಸರ್ಕ್ಯುಲಾರಿಟಿ ಇರೋದು ಅಂತಂದ್ರೆ ರೀಟ್ರೇಡಿಂಗ್. ಟೈರ್ ನ ಬಳಸೋ ಎಲ್ರಿಗೂ ಕೂಡ ಈ ರೀಟ್ರೇಡಿಂಗ್ ಬಗ್ಗೆ ಗೊತ್ತಿರುತ್ತೆ. ಅಂದ್ರೆ ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ವೆಹಿಕಲ್ ಇದ್ರೆ ಗೊತ್ತಿರುತ್ತೆ. ಇನ್ ಕೇಸ್ ಟೈರ್ ಚೆನ್ನಾಗಿದೆ, ಸೌದಿದೆ ಅಂದ್ರೆ ಅದನ್ನ ರೀಟ್ರೇಡ್ ಮಾಡ್ತಾರೆ. ಅಲ್ಲಿ ಅವಕಾಶಗಳಿದೆ. ಇನ್ನು ಮೆಕ್ಯಾನಿಕಲ್ ರೀಸೈಕ್ಲಿಂಗ್, ಕ್ರಮ್ ರಬ್ಬರ್, ಇದನ್ನ ಅಂದ್ರೆ ಟೈರ್ ಪೂರ್ತಿ ಸೌದೋಗಿದೆ ಅಂದ್ರೆ ಅದನ್ನ ಅದರಲ್ಲಿರುವಂತಹ ರಬ್ಬರ್ ಅನ್ನ ಬೇರೆ ಬೇರೆ ಕೆಲಸಕ್ಕೆ ಬಳಸ್ತಿದ್ದಾರೆ. ಮ್ಯಾಟ್ಸ್ ಆಗ್ಬೋದು, ಟೈಲ್ಸ್, ಸ್ಪೋರ್ಟ್ಸ್ ಸರ್ಫೇಸಸ್, ರೋಡ್ ಅಪ್ಲಿಕೇಶನ್ಸ್, ಇವನ್ ರೋಡ್ ಮಾಡ್ಲಿಕ್ಕೂ ಕೂಡ ಈಗ ರಬ್ಬರ್ ಅನ್ನ ಬಳಸ್ತಾರೆ. ಅಲ್ಲೆಲ್ಲ ಬಳಕೆ ಆಗ್ತಾ ಇದೆ. ರೀಕ್ಲೈಮ್ ರಬ್ಬರ್, ವರ್ಜಿನ್ ರಬ್ಬರ್ ಅನ್ನ ರೀಪ್ಲೇಸ್ ಮಾಡೋದಕ್ಕೆ ಬಳಸ್ತಿದ್ದಾರೆ ಸಬ್ಸ್ಟಿಟ್ಯೂಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಅಲ್ಲಿ ಒಂದಷ್ಟು ಅವಕಾಶಗಳು ಕ್ರಿಯೇಟ್ ಆಗ್ತಿದೆ. ಇನ್ನು ಪೈರೋಲಿಸಿಸ್, ಥರ್ಮಲ್ ಕನ್ವರ್ಷನ್, ಟೈರ್ಸ್ ಅನ್ನ ಟೈರ್ ಪೈರೋಲಿಸಿಸ್ ಆಯಿಲ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ. ಈ ರೀತಿಯಾಗಿ ವ್ಯಾಲ್ಯೂ ಚೈನ್ ಕ್ರಿಯೇಟ್ ಆಗ್ತಾ ಇದೆ ಈ ಟೈರ್ ರೀಸೈಕ್ಲಿಂಗ್ ಅಲ್ಲಿ. ನೆಕ್ಸ್ಟ್ ಈ ಸೆಗ್ಮೆಂಟ್ ಅಲ್ಲಿರುವಂತಹ ಅವಕಾಶಗಳ ಕಡೆ ಬಂದ್ರೆ, ಅಪಾರ್ಚುನಿಟೀಸ್ ಏನು? ಇಪಿಆರ್ ಬಗ್ಗೆ ನಾನು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇಪಿಆರ್ ಅಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಕಂಪನಿಗಳಿಗೆ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಟೈರ್ ಕಂಪನೀಸ್ ಅವರಿಗೆ ಆದಂತ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಂದ್ರೆ ಅದನ್ನ ರೀಯೂಸ್ ಮಾಡೋ ಬಗ್ಗೆ. ಯಾಕಂದ್ರೆ ಇದರಿಂದ ಸಾಕಷ್ಟು ಸೇವ್ ಆಗುತ್ತಲ್ಲ, ಎನ್ವಿರಾನ್ಮೆಂಟಲ್ ಅಡ್ವಾಂಟೇಜಸ್ ಇದೆ, ವ್ಯಾಲ್ಯೂ ಚೈನ್ ಕ್ರಿಯೇಷನ್ ಇದೆ, ಖರ್ಚುಗಳು ಕಡಿಮೆ ಆಗುತ್ತೆ, ಇಂಪೋರ್ಟ್ ಬಿಲ್ಸ್ ಕಡಿಮೆ ಆಗುತ್ತೆ ಏನಾದ್ರೂ ಇಂಪೋರ್ಟ್ ಮಾಡ್ಕೊಳ್ಳೋದಾದ್ರೆ. ಹಾಗಾಗಿ ಈ ಇಪಿಆರ್ ಒಂದಷ್ಟು ಅವಕಾಶಗಳನ್ನ ಒದಗಿಸ್ತಾ ಇದೆ. ಇನ್ನು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್, ನಮ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ರೀಸೈಕ್ಲಿಂಗ್ ಮಾಡ್ತೀವಿ ಅಂತಂದ್ರೆ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ 100 crore ವರ್ತ್ ಆಫ್ ಗುಡ್ಸ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ ಅಂದ್ರೆ, ರೀಸೈಕ್ಲಿಂಗ್ ಇಂದ ಒಂದು 20 ಕೋಟಿನೋ ಅಥವಾ 30 ಕೋಟಿನೋ ಕಡಿಮೆ ಆಯ್ತು ಅಂದ್ರೆ ಅಲ್ಲಿ ನಮ್ಗೆ ಸೇವ್ ಆದಂಗಲ್ವಾ. ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ, ಅದು ಕೂಡ ಅಡ್ವಾಂಟೇಜಸ್ ಅನ್ನ ತರುತ್ತೆ. ಹಾಗಾಗಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಅವಕಾಶಗಳಿರುತ್ತೆ. ಇನ್ನು ರೋಡ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬಳಸ್ತಿದ್ದಾರೆ, ಅಲ್ಲೂ ಕೂಡ ಅವಕಾಶಗಳಿದೆ ಗ್ರೋ ಆಗ್ಲಿಕ್ಕೆ. ಇನ್ನು ಎಕ್ಸ್ಪೋರ್ಟ್ ಮಾರ್ಕೆಟ್ಸ್ ಫಾರ್ ಹೈಯರ್ ಗ್ರೇಡ್ ಪ್ರಾಡಕ್ಟ್ಸ್, ಹೈ ಗ್ರೇಡ್ ಪ್ರಾಡಕ್ಟ್ಸ್ ಅನ್ನ ಕಂಪನೀಸ್ ರೆಡಿ ಮಾಡುದು ಅಂದ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿದೆ. ಇನ್ನು ಕನ್ಸಾಲಿಡೇಷನ್ ಅಪ್ಸೈಡ್, ಕೆಪಾಸಿಟಿ ಅಡಿಷನ್ಸ್, ಅಕ್ವಿಸಿಷನ್ಸ್, ಬೆಟರ್ ಪ್ರೊಕ್ಯೂರ್ಮೆಂಟ್ ನೆಟ್ವರ್ಕ್, ಇಂಪ್ರೂವ್ಡ್ ಯೀಲ್ಡ್ಸ್ ಅಂಡ್ ಪ್ರಾಡಕ್ಟ್ ಮಿಕ್ಸ್, ಇವುಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಮೂಲಕ ಕಂಪನಿಗಳಿಗೆ ಇನ್ನೂ ದೊಡ್ಡ ಅವಕಾಶಗಳು ಒದಗುತ್ತವೆ. ಇದೆಲ್ಲ ಈ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಅಪಾರ್ಚುನಿಟೀಸ್. ಇನ್ನು ಅಪಾರ್ಚುನಿಟೀಸ್ ತಿಳ್ಕೊಂಡ್ಮೇಲೆ ರಿಸ್ಕ್ ಅನ್ನು ಕೂಡ ತಿಳ್ಕೊಳ್ಬೇಕಲ್ವಾ, ಅಥವಾ ಚಾಲೆಂಜಸ್ ಅನ್ನು ಕೂಡ ತಿಳ್ಕೊಳ್ಬೇಕಲ್ಲ. ಬರೀ ಅಪಾರ್ಚುನಿಟೀಸ್ ತಿಳ್ಕೊಂಡ್ರೆ ಸಾಲದು. ಇಲ್ಲಿರುವಂತಹ ರಿಸ್ಕ್ ಏನು? ಕ್ರಿಟಿಕಲ್ ರಿಸ್ಕ್, ಫೀಡ್ ಸ್ಟಾಕ್ ಸೋರ್ಸಿಂಗ್ ರಿಸ್ಕ್. ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಅಂದ್ರೆ ರಿಸೈಕ್ಲಿಂಗ್ ಬಗ್ಗೆ ಮಾಡಿದಾಗ ಹೇಳಿದ್ದೀನಿ. ಇದೊಂದು ಮೇಜರ್ ಚಾಲೆಂಜ್, ಫೀಡ್ ಸ್ಟಾಕ್ ಸೋರ್ಸಿಂಗ್ ರಿಸ್ಕ್. ಅಂದ್ರೆ ಯೂಸ್ಡ್ ಟೈರ್ಸ್ ಅನ್ನ ಹುಡ್ಕೊಂಡು ಬರ್ಬೇಕಲ್ಲ ಕಂಪನಿಗಳು, ಅದನ್ನ ಎಷ್ಟು ಮಟ್ಟಿಗೆ ಕಲೆಕ್ಟ್ ಮಾಡ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಕಲೆಕ್ಷನ್ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಇನ್ ಕೇಸ್ ಕಲೆಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ಪ್ರೋಸೆಸ್ ಸ್ಟಾಪ್ ಆದ್ರೆ ಕಂಪನಿಗೆ ನಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಫೀಡ್ ಸ್ಟಾಕ್ ಸೋರ್ಸಿಂಗ್ ರಿಸ್ಕ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿರುತ್ತೆ. ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ, ಯಾವ ಪ್ರಮಾಣದಲ್ಲಿ ಸಿಗ್ತಿದೆ ಅಂತ. ಇನ್ನು ಕಮಾಡಿಟಿ ಲಿಂಕೇಜಸ್, ಇದು ಪೂರ್ತಿ ಕಮಾಡಿಟಿಗೆ ಲಿಂಕ್ ಆಗಿರೋದ್ರಿಂದ
ಇಲ್ಲಿರುವಂತ ಇನ್ನೊಂದು ರಿಸ್ಕ್ ಅಂದ್ರೆ ಕಾರ್ಬನ್ ಬ್ಲಾಕ್ ಪ್ರೈಸಿಂಗ್, ರಬ್ಬರ್ ಡಿಮಾಂಡ್, ಎಕ್ಸ್ಪೋರ್ಟ್ ಡಿಮಾಂಡ್, ಇನ್ವೆಂಟರಿ ಸೈಕಲ್ಸ್, ರಿಯಲೈಸೇಷನ್ಸ್, ವಾಲಟಿಲಿಟಿ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಈ ಕಮಾಡಿಟಿ ಸೈಕಲ್ ಅಬ್ಸರ್ವ್ ಮಾಡಬೇಕಾಗತ್ತೆ, ಯಾವ ರೀತಿ ಇದೆ, ಅಲ್ಲಿನ ಸಮಸ್ಯೆಗಳನ್ನ ವಾಚ್ ಮಾಡಬೇಕಾಗತ್ತೆ. ನಂತರ ಎನ್ವಿರಾನ್ಮೆಂಟಲ್ ಕಾಂಪ್ಲೈನ್ಸ್ ರಿಸ್ಕ್, ಇದು ಕೂಡ ಒಂದು ರಿಸ್ಕ್. ಸರ್ಕಾರದ ನೀತಿಗಳು, ಎನ್ವಿರಾನ್ಮೆಂಟಲ್ ಅಪ್ರೂವಲ್ಸ್ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿನ ಗ್ರೋತ್ಗೆ. ಇನ್ನು ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಬಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಟ್ರಾಪ್ಸ್. ಇಲ್ಲಿ ಹೈ ಇನ್ವೆಂಟರಿ ಬೇಕಾಗುತ್ತೆ, ಯಾಕಂದ್ರೆ ಫೀಡ್ ಸ್ಟಾಕ್ ಜಾಸ್ತಿ ಬೇಕು, ತಂದು ಹಾಕೊಳ್ಬೇಕು ಕಂಪನಿಗಳು, ಮತ್ತೆ ಅದನ್ನ ಫಿನಿಶ್ಡ್ ಗೂಡ್ಸ್ ಆಗಿ ರೆಡಿ ಮಾಡಬೇಕು. ಇನ್ವೆಂಟರಿ ಅಬ್ವಿಯಸ್ಲಿ ಜಾಸ್ತಿ ಇರುವಂತ ಚಾನ್ಸಸ್ ಇರುತ್ತೆ. ರಿಸೀವಬಲ್ಸ್, ಲಾಜಿಸ್ಟಿಕ್ಸ್, ಕ್ಯಾಶ್ ಸೈಕಲ್, ಪ್ರಾಫಿಟ್ಸ್ ಮೇ ಬಿ ಚೆನ್ನಾಗಿ ಕಾಣಬಹುದು, ಆದ್ರೆ ಕ್ಯಾಶ್ ಫ್ಲೋ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಬಹುದು. ಈ ಒಂದು ರಿಸ್ಕ್ ಅನ್ನ ವಾಚ್ ಮಾಡಬೇಕು. ಕಸ್ಟಮರ್ ಕಾನ್ಸಂಟ್ರೇಷನ್ ಅಂದ್ರೆ ಕಂಪನಿಗಳು ಕೆಲವು ಕಂಪನೀಸ್ಗೆ ಅಥವಾ ಕೆಲವು ಕಸ್ಟಮರ್ಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಮಾಡ್ತಿರ್ತಾರೆ. ಹಾಗಾಗಿ ಕಾನ್ಸಂಟ್ರೇಷನ್ ಇರುತ್ತೆ. ಇನ್ ಕೇಸ್ ಆ ಕಸ್ಟಮರ್ ಇವರಿಂದ ತಗೊಳ್ಳೋದನ್ನ ಸ್ಟಾಪ್ ಮಾಡಿದ್ರು ಅಂದ್ರೆ ಇಮಿಡಿಯೇಟ್ಲಿ ಬಿಗ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನು ವಾಚ್ ಮಾಡಬೇಕಾಗುತ್ತೆ. ಇದು ಇಲ್ಲಿರುವಂತ ರಿಸ್ಕ್. ಇನ್ನು ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅಥವಾ ಈ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ನಾವು ಏನನ್ನ ಚೆಕ್ ಮಾಡ್ಕೊಳ್ಬೇಕು, ಕೀ ಮೆಟ್ರಿಕ್ಸ್ ಏನು. ನಾನು ಇಂದಿನ ವಿಡಿಯೋಗಳಲ್ಲೂ ಕೂಡ ಇದನ್ನ ಹೇಳಿದ್ದೀನಿ, ಬಟ್ ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಗೆ ಕೆಲವು ಬದಲಾವಣೆಗಳಾಗುತ್ತೆ. ಯೂನಿಟ್ ಎಕನಾಮಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಪರ್ ಟನ್ ರೆವೆನ್ಯೂ ಎಷ್ಟು ಜನರೇಟ್ ಆಗ್ತಿದೆ, ರೆವೆನ್ಯೂ ಡಿವೈಡೆಡ್ ಬೈ ಸೇಲ್ಸ್ ವಾಲ್ಯೂಮ್, ಎಷ್ಟು ಟನ್ ಸೇಲ್ಸ್ ಮಾಡ್ತಾ ಇದೆ ಕಂಪನಿ, ರೆವೆನ್ಯೂ ಎಷ್ಟು ಜನರೇಟ್ ಆಗ್ತಿದೆ, ಇದನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ಬೆಸ್ಟ್ ಆಗಿರುತ್ತೆ. ಎಬಿಟಾ ಪರ್ ಟನ್, ಫಾರ್ ಎಕ್ಸಾಂಪಲ್ 1 ಲಕ್ಷ ಕಂಪನಿ ಅರ್ನ್ ಮಾಡ್ತಿದೆ ಅಂದ್ರೆ ಅಥವಾ 1 ಲಕ್ಷ ಟನ್ಸ್ ಅನ್ನ ಸೇಲ್ ಮಾಡ್ತಿದೆ ಅಂದ್ರೆ ಅದರಿಂದ 60 ಕೋಟಿ ಸಂಪಾದನೆ ಮಾಡ್ತಿದೆ ಅಂದ್ರೆ 6000 ಆಗತ್ತೆ ಎಬಿಟಾ ಪರ್ ಟನ್. ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯ ಬೆಳವಣಿಗೆ. ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೊಳ್ಬೇಕು. ಇದೆಲ್ಲವೂ ಕೂಡ ನಮಗೆ ಅನ್ಯುವಲ್ ರಿಪೋರ್ಟ್ ಅಲ್ಲಿ ಸಿಗುತ್ತೆ, ಕುತ್ಕೊಂಡು ಓದ್ಬೇಕಷ್ಟೇ. ರಿಟರ್ನ್ಸ್ ಬೇಕು, ಲಾಭ ಮಾಡಬೇಕು ಮಾರ್ಕೆಟ್ ಅಲ್ಲಿ ಅಂದ್ರೆ ಮಾಡ್ಬೇಕು, ಇವನ್ನೆಲ್ಲ ಓದ್ಲೇಬೇಕು. ಕೆಪಾಸಿಟಿ ಯುಟಿಲೈಸೇಷನ್, ಇದು ಕೂಡ ಒಂದು ಚಾಲೆಂಜ್. ಕೆಪಾಸಿಟಿ ಇದ್ದು ಫೀಡ್ ಸ್ಟಾಕ್ ಸರಿಯಾಗಿ ಇಲ್ಲ ಅಂದ್ರೆ, ಸಪ್ಲೈ ಇಲ್ಲ ಅಂದ್ರೆ ಯೂಸ್ಡ್ ಟೈರ್ಸ್ 100% ಯುಟಿಲೈಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಇದನ್ನ ಚೆಕ್ ಮಾಡ್ಕೊಳ್ಬೇಕು. ಕೆಪಾಸಿಟಿ ಎಷ್ಟಿದೆ ಅದಷ್ಟು ಯುಟಿಲೈಸ್ ಆಗ್ತಾ ಇದೆ, ಅಟ್ಲೀಸ್ಟ್ 70-80% ಯುಟಿಲೈಸ್ ಆಗ್ತಿದ್ರು ಕೂಡ ಬೆಸ್ಟ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಅದನ್ನ ಚೆಕ್ ಮಾಡ್ಕೊಳ್ಬೇಕು. ಇನ್ನು ಫೀಡ್ ಸ್ಟಾಕ್ ಅಂಡ್ ಈಲ್ಡ್ ಕ್ವಾಲಿಟಿ, ಕಂಪನಿಗೆ ರಿಕ್ವೈರ್ಮೆಂಟ್ ಇರುವಂತ ಫೀಡ್ ಸ್ಟಾಕ್ ಸಿಗ್ತಿದ್ಯಾ, ಈಲ್ಡ್ ಕ್ವಾಲಿಟಿ ಎಷ್ಟಿದೆ, ರಾ ಮೆಟೀರಿಯಲ್ ಕಾಸ್ಟ್ ಪರ್ ಟನ್ ಪ್ಲಸ್ ಈಲ್ಡ್. ನಂತರ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಗೆ ಬಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಡಿಸಿಪ್ಲಿನ್. ಯಾಕಿದು ಮ್ಯಾಟರ್ ಆಗುತ್ತೆ ಅಂದ್ರೆ ಇಲ್ಲಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ಅನ್ನು ನೋಡಬೇಕಾಗುತ್ತೆ. ಅಂದ್ರೆ ಇನ್ವೆಂಟರಿ ಡೇಸ್ ಎಷ್ಟಿದೆ, ರಿಸೀವಬಲ್ ಡೇಸ್ ಎಷ್ಟು ಮೈನಸ್ ಪೇಯಬಲ್ ಡೇಸ್. ಯಾಕಂದ್ರೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಯೂಶುವಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಇದು ಕಡಿಮೆ ಇದ್ದಷ್ಟು ಒಳ್ಳೇದು. ಯಾಕಂದ್ರೆ ಕಂಪನಿಗೆ ಬೇಗ ಹಣ ಬರ್ತಿದೆ ಅನ್ನೋದನ್ನ ತೋರಿಸುತ್ತೆ. ಕ್ಯಾಶ್ ಕನ್ವರ್ಷನ್ ಸೈಕಲ್ ಕಡಿಮೆ ಇದ್ರೆ ಇದನ್ನ ವಾಚ್ ಮಾಡಬೇಕಾಗುತ್ತೆ. ಇದು ನಿಮ್ಗೆ ಸ್ಕ್ರೀನರ್ ಅಲ್ಲೂ ಕೂಡ ಸಿಗುತ್ತೆ. ಇನ್ನು ರಿಟರ್ನ್ ರೇಷಿಯೋಸ್ ಗೆ ಬಂದ್ರೆ ROC, ಎಬಿಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಇಲ್ಲಿ ಅಟ್ಲೀಸ್ಟ್ ಒಂದು ಥಂಬ್ ರೂಲ್ ಅಂತ ನೋಡೋದಾದ್ರೆ 15% ಮೇಲಿದ್ರೆ ಒಳ್ಳೇದು ಅಂತಾರೆ. ನಂತರ ಫ್ರೀ ಕ್ಯಾಶ್ ಫ್ಲೋ, EPS ಗಿಂತ ಫ್ರೀ ಕ್ಯಾಶ್ ಫ್ಲೋ ನೋಡೋದು ಬೆಟರ್. ಯಾಕಂದ್ರೆ ಕೆಲವು ಸಲ ಕಂಪನೀಸ್ ಮಾರಾಟ ಮಾಡಿ ನಂಬರ್ಸ್ ಅಲ್ಲಿ ತೋರಿಸ್ತಾರೆ ಮಾರಾಟ ಆಗಿದೆ ಅಂತ, ಬಟ್ ಕ್ಯಾಶ್ ಕನ್ವರ್ಟ್ ಆಗಿರೋದಿಲ್ಲ. ಹಾಗಾಗಿ ಫ್ರೀ ಕ್ಯಾಶ್ ಫ್ಲೋ ನೋಡೋದು ಬೆಟರ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಸೇಫ್ಟಿ, ನೆಟ್ ಡೆಟ್ ಟು ಎಬಿಟಾ, ಸಾಲ ಏನಾದ್ರೂ ಜಾಸ್ತಿ ಆಗ್ತಾ ಇದೆಯಾ, ಇನ್ ಕೇಸ್ ಇದು ಜಾಸ್ತಿ ಆಗ್ತಿದೆ ಅಂದ್ರೆ ಸ್ವಲ್ಪ ಡೌನ್ ಸೈಕಲ್ ರಿಸ್ಕ್ ಇರುತ್ತೆ, ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಇನ್ನು EPR ಎಕ್ಸ್ಪೋಜರ್ ಅಂಡ್ ಪ್ರಾಡಕ್ಟ್ ಮಿಕ್ಸ್, ಇವುಗಳನ್ನ ನಾವು ನೋಡ್ಕೊಂಡ್ರೆ ಖಂಡಿತ ನಮ್ಗೆ ಒಂದಷ್ಟು ಇನ್ಪುಟ್ಸ್ ಇಲ್ಲಿ ಸಿಗುತ್ತೆ. ಈ ಮೆಟ್ರಿಕ್ಸ್ ಅನ್ನ ನೋಡಿ ನಾವು ಹೂಡಿಕೆ ಮಾಡಿದ್ರೆ ಬಹುಶಃ ಲಾಸ್ ನ ಚಾನ್ಸಸ್ ಕಡಿಮೆ ಇರುತ್ತೆ, ನಮ್ಗೆ ಪ್ರಾಫಿಟ್ ನ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮೆಜಾರಿಟಿ ಕಂಪನೀಸ್ ಇವನ್ನ ಸ್ಕ್ಯಾನ್ ಮಾಡೋ ಅಷ್ಟರಲ್ಲಿ ಹೊರಟೋಗ್ಬಿಡ್ತವೆ. ಅಂದ್ರೆ ಇದೆಲ್ಲ ಚೆಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಎಸ್ ಅಂತ ಬರಬೇಕು ಅಂದ್ರೆ ಖಂಡಿತ ಕಂಪನೀಸ್ ಚೆನ್ನಾಗಿದ್ರೆ ಮಾತ್ರ ಬರೋದು. ಹಾಗಾಗಿ ಇವುಗಳನ್ನ ಚೆಕ್ ಮಾಡ್ಕೊಳ್ಳಿ ಹೂಡಿಕೆ ಮಾಡೋದಕ್ಕೆ ಮುಂಚೆ. ಇನ್ನಿಲ್ಲಿ ನಾನು 9 ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಖಂಡಿತ ಯಾವುದನ್ನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಬಟ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಪ್ಯೂರ್ ರೀಸೈಕ್ಲಿಂಗ್ ಅಂಡ್ ರೀಟ್ರೇಡಿಂಗ್ ಅಂತಾನೆ ನೋಡೋದಾದ್ರೆ 4 ಕಂಪನೀಸ್ ಇದಾವೆ. ಒಂದು SME ಕಂಪನಿ ಇದೆ, ಬಟ್ ಅದನ್ನ ನಾನು ತೆಗೆದಿದ್ದೀನಿ. 4 ಕಂಪನೀಸ್ ಇದೆ ನೋಡಬಹುದು. GRP ಲಿಮಿಟೆಡ್ ಇದೆ, ರೀಕ್ಲೈಮ್ ರಬ್ಬರ್ ಅಂಡ್ ಪಾಲಿಮರ್ ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುತ್ತೆ. ಇನ್ನು ಟಿನ್ನರ್ ರಬ್ಬರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ELT ರೀಸೈಕ್ಲಿಂಗ್, ಕ್ರಂಬ್, ರೀಕ್ಲೈಮ್ ಮೋಡಿಫೈಯರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗೆ ಇದಾಗ್ ರಬ್ಬರ್ ರೀಟ್ರೇಡಿಂಗ್ ಇಕೋಸಿಸ್ಟಮ್, ಪ್ರೀಕ್ಯೂರ್ಡ್ ಟ್ರೆಡ್ ರಬ್ಬರ್ ಅಂಡ್ ಅಲೈಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇನ್ನು LG ರಬ್ಬರ್ ಕಂಪನಿ ಇದೆ, ರೀಟ್ರೇಡಿಂಗ್ ಪ್ಲಸ್ ರಬ್ಬರ್ ರೀಸೈಕ್ಲಿಂಗ್ ಸೊಲ್ಯೂಷನ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಈ 4 ಕಂಪನೀಸ್ ಪ್ಯೂರ್ ರೀಸೈಕ್ಲಿಂಗ್ ಅಂಡ್ ರೀಟ್ರೇಡಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇವುಗಳನ್ನ ನೀವು ಸ್ಟಡಿ ಮಾಡಬಹುದು, ಬಟ್ ಸಣ್ಣ ಸಣ್ಣ ಕಂಪನಿಗಳು ರಿಸ್ಕ್ ಜಾಸ್ತಿ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಟೈರ್ ಮೇಕರ್ಸ್ ಗೆ ಬಂದ್ರೆ ಇವರು ಇಂಡೈರೆಕ್ಟ್ ಬೆನಿಫಿಷಿಯರೀಸ್. ಇವರು ರೀಸೈಕ್ಲಿಂಗ್ ಮಾಡೋದಿಲ್ಲ, ಬಟ್ ಇಂಡೈರೆಕ್ಟ್ಲಿ ಬೆನಿಫಿಷಿಯರ್ ಆಗುವಂತವು. ಅಪೋಲೋ ಟೈರ್ಸ್ ಇದೆ, MRF, ಸಿಯೆಟ್, JK ಟೈರ್ ಅಂಡ್ ಇಂಡಸ್ಟ್ರೀಸ್, ಬಾಲಕೃಷ್ಣ ಇಂಡಸ್ಟ್ರೀಸ್.
ಈ 5 ಕಂಪನೀಸ್ ಟೈರ್ ಮೇಕರ್ಸ್ ಇವರನ್ನು ಕೂಡ ಸ್ಟಡಿ ಮಾಡಬಹುದು. ಸ್ವಲ್ಪ ರಿಸ್ಕ್ ಕಡಿಮೆ ಇವು, ಅಂದ್ರೆ ಇವುಗಳಿಗೆ ಕಂಪೇರ್ ಮಾಡಿದ್ರೆ ರೀಸೈಕ್ಲಿಂಗ್ ಕಂಪನೀಸ್ ಗೆ ಕಂಪೇರ್ ಮಾಡಿದ್ರೆ ಇವುಗಳಲ್ಲಿ ರಿಸ್ಕ್ ಕಡಿಮೆ. ಬಟ್ ನಾವು ರೀಸೈಕ್ಲಿಂಗ್ ಅಂತಾನೆ ಪ್ಯೂರ್ಲಿ ನೋಡೋದಾದ್ರೆ ಈ 4 ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಇವುಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಓಕೆ ಚೆನ್ನಾಗಿದೆ ಕಂಪನಿ ಅನ್ಸ್ತಾ ಡಿಸಿಷನ್ ತಗೊಳ್ಳಿ, ಇಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅವಕಾಶಗಳಂತೂ 100 ಇರುತ್ತೆ, ಅದನ್ನ ಫೈಂಡ್ ಮಾಡಬೇಕು ಅಷ್ಟೇ, ಇಲ್ಲೇ ಹೂಡಿಕೆ ಮಾಡಬೇಕು ಅಂತ ಏನಲ್ಲ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂದ್ರೆ ಅಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.